ನಮ್ಮ ಜೊತೆಲಿ ಜೋಸೆಫ್ ವಾರ್ಸೂರ್ ಕೂಡ ಇದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಸರ್, ನಾವು ಆ ಫ್ಯಾನ್ಸ್ನೆಲ್ಲ ನೋಡ್ತಾ ಇದೀವಿ, ಈಗಂತೂ ಅವರ ಎದೆ ಬಡಿತ ಜಾಸ್ತಿ ಆಗಿರುತ್ತೆ, ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇರೋದ್ರಿಂದಾಗಿ. ಸರ್, ಈ ಸಂಘಟಿತ ಪ್ರದರ್ಶನದ ಬಗ್ಗೆ ನಾವು ಮಾತಾಡ್ತಿದ್ವಿ. ರಜತ್ ಪಾಟಿದಾರ್ ಅವರ ಒಂದು ಶಿಸ್ತುಬದ್ಧ ಒಂದು ಡಿಸಿಪ್ಲಿನ್ ಕೆಲವೊಂದಿಷ್ಟು ನಿರ್ಣಯಗಳಾಗಿರ್ಬೋದು, ಅಥವಾ ವಿರಾಟ್ ಕೊಹ್ಲಿ ಅವರ ಅನುಭವ ಆಗಿರ್ಬೋದು, ಇದೆಲ್ಲವೂ ಕೂಡ ಎಷ್ಟು ಪ್ಲಸ್ ಆಗಿತ್ತು ಸರ್ ಇಲ್ಲಿವರೆಗೂ? ಅಲ್ಲ, ಇಲ್ಲಿ ಏನಾಗತ್ತಂದ್ರೆ, ನಾನು ನಿಜ ಹೇಳ್ಬೇಕಂದ್ರೆ, ನಾನು ಫಸ್ಟ್ ಆಗಿ ಹೇಳೋದಂದ್ರೆ ರಜತ್ ಪಾಟಿದಾರ್ ಇಮ್ಮೆಚ್ಯೂರ್ ಕ್ಯಾಪ್ಟನ್ ಫಸ್ಟ್ ಈಗ ಬಂದಿರೋದು. ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅವ್ರು ವಿರಾಟ್ ಕೊಹ್ಲಿಗೆ ಕ್ಯಾಪ್ಟನ್ಸಿ ಕೊಡಕ್ ಟ್ರೈ ಮಾಡಿದ್ರು, ಅವ್ರು ಒಪ್ಕೊಳ್ಳಿಲ್ಲ. ಯಾಕಂದ್ರೆ ಈಸ್ ಡಿಸೈಡೆಡ್ ಇನಫ್ ಇಸ್ ಇನಫ್. ಓಕೆ, ಸೊ ಇವ್ರು ಯಾರು ಇಲ್ಲ ಅಂದ್ರೆ ರಜತ್ ಪಾಟಿದಾರ್ಗೆ ಕೊನೆಗೆ ಹೇಳಿದ್ರು ಎಲ್ಲರೂ ನೋ ಈಸ್ ಅ ಗುಡ್ ಕ್ಯಾಪ್ಟನ್ ಅಂದ್ಬಿಟ್ಟು. ನಾನು ಯಾವತ್ತೂ ಹೇಳಿದೆ ಈಸ್ ಇನ್ ಎಕ್ಸ್ಪೀರಿಯನ್ಸ್ಡ್. ಬಟ್ ಏನಾಗತ್ತಂದ್ರೆ ಅದೇ ತರ ನಾವು ಹೇಳ್ಬೇಕಂತ ತಿರ್ಗ ಕ್ಯಾಪ್ಟನ್ ಇಸ್ ಅಸ್ ಗುಡ್ ಆಸ್ ದ ಟೀಮ್. ಟೀಮ್ ಪರ್ಫಾರ್ಮ್ ಮಾಡಿದ್ರೆ ಕ್ಯಾಪ್ಟನ್ ಇಸ್ ಗುಡ್, ಟೀಮ್ ಪರ್ಫಾರ್ಮ್ ಮಾಡಿದ್ರೆ ಕೋಚ್ ಇಸ್ ಗುಡ್. ಈಗ ಸಚಿನ್ ತೆಂಡೂಲ್ಕರ್ ಅಂತ ಪ್ಲೇಯರ್ ನಿಮ್ಗೆ ಯಾರು ಸಿಕ್ಕಲ್ಲ, ಕುಂಬ್ಳೆ ತರ ಥಿಂಕರ್ ಯಾರು ಸಿಕ್ಕಲ್ಲ. ಅವ್ರಿದ್ರು ಸರಿಯಾಗಿ ಹಾಕ್ತಿರ್ಲಿಲ್ಲ ಆಸ್ ಕ್ಯಾಪ್ಟನ್ಸ್. 2009 ಅವರೇ ಕ್ಯಾಪ್ಟನ್ ಆಗಿದ್ದು ಹೇಳೋದು ಅವ್ರಿಗೆ ಹೆಂಗಂದ್ರೆ, ಸೊ ಹೇಗಂದ್ರೆ, ಸೊ ಯು ನೀಡ್ ಟು ಸಿ ದಟ್ ಯು ಹ್ಯಾವ್ ಅ ಗುಡ್ ಸೆಟ್ ಆಫ್ ಪ್ಲೇಯರ್ಸ್. ಯಾರೇ ಇಟ್ಕೊಂಡ್ಬಿಟ್ಟು ಪರ್ಫಾರ್ಮ್ ಮಾಡಿದ್ರೆ ಬೆಸ್ಟ್ ಕ್ಯಾಪ್ಟನ್ ಇರಲ್ಲ. ಸೊ ಆ ತರ ನೋಡಿದಾಗ ಪಾಟಿದಾರ್ ಎಸ್, ಅವ್ರಿಗೆ ಎಲ್ಲರೂ ಒಂದು ಧೈರ್ಯ ಕೊಟ್ಟು ನಿಲ್ಸಿದ್ದಾರೆ. ಈಸ್ ಡೂಯಿಂಗ್ ಇಟ್. ಹಿಂದ್ಗಡೆ ಹಾಕ್ತಾ ಇರೋದು ಮ್ಯಾನೇಜ್ಮೆಂಟ್ ಎಲ್ಲ ಫ್ರಮ್ ದಿ ಟೀಮ್ ಮ್ಯಾನೇಜ್ಮೆಂಟ್. ಯಾರು ನಮ್ಮ ಕೋಚು ಮತ್ತೆ ವಿರಾಟ್ ಇನ್ಪುಟ್ ಈಸ್ ಬೀನ್ ಗೈಡೆಡ್. ಸೊ ವೆಲ್ ಡನ್, ಹ್ಯಾಟ್ಸ್ ಆಫ್ ಟು ಹಿಮ್. ಈ ಎಕ್ಸ್ಪೀರಿಯನ್ಸ್ ಇಂದ ಅವ್ರು ಬಹಳ ಮುಂದಕ್ಕೆ ಒಳ್ಳೆ ಕ್ಯಾಪ್ಟನ್ ಆಗ್ಬಹುದು, ಮುಂದಕ್ಕೆ ಇನ್ನ ಟ್ರೋಫೀಸ್ ಗೆಲ್ಬಹುದು. ಬಟ್ ವೀರನೇ ಇಲ್ಲ. ಒಂದು ನಾವು ಜ್ಞಾಪಕ ಇಟ್ಕೋಬೇಕು, ನೀವು ಕಮ್ ಟು ದ ಕಮರ್ಷಿಯಲ್ಸ್. ವಿರಾಟ್ ಯಾಕೆ ಇವ್ರು ಬಿಡ್ತಿಲ್ಲ? RCB ಅವರು ಸ್ಟಾರ್ ಪ್ಲೇಯರ್ ಅಲ್ಲ, ಅವ್ರ ವ್ಯಾಲ್ಯೂ ಏನಿದೆ, ಕಮರ್ಷಿಯಲ್ ವ್ಯಾಲ್ಯೂ, ಎಂಡೋರ್ಸ್ಮೆಂಟ್ ವ್ಯಾಲ್ಯೂ ಏನಿದೆ. ವಿರಾಟ್ ಇದ್ರೆ ವಿರಾಟ್ ಎಂಡೋರ್ಸ್ಮೆಂಟ್ ಎಲ್ಲ ನಿಮ್ಗೆ ಬರುತ್ತೆ. RCBಗೆ 70 ಕೋಟಿ 80 ಕೋಟಿ ಬರುತ್ತೆ. ಇವರು RCB ಬಿಡಲ್ಲ. ವಿರಾಟ್ ಯಾಕೆ RCB ಬಿಡ್ತಿಲ್ಲ? ಅವ್ರದ್ದು ಬೇರೆ ತರ ಇರುತ್ತೆ. ಅದು ಅವ್ರಿಗೆ ಕಮರ್ಷಿಯಲ್ಸ್ ಅದ್ ಬಿಡಿ. ನಾವ್ ಹೇಳ್ಬೇಕಂದ್ರೆ ವಿರಾಟ್ ಇಲ್ಲ ಅಂದ್ರೆ ಈ RCB ಇಲ್ಲ. ಟೀಮ್ಗೆ ಎಷ್ಟು ವರ್ತ್ ಅಂತ ಅನ್ಸುತ್ತೆ? ಅಬ್ಸಲ್ಯೂಟ್ಲಿ, ನಾಟ್ ಜಸ್ಟ್ ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ಕ್ರಿಕೆಟ್. ಅಲ್ಲಿ ಹೋಗಿ ಆ ಮ್ಯಾಚ್ ಮುಗಿಸ್ಕೊಂಡ್ ಬರ್ತಾರಲ್ಲ. ಅಂಡ್ ಈಗ ಎಲ್ಲರೂ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಹೇಳೋದು, ಆಫ್ಟರ್ ಸಚಿನ್, ಆಫ್ಟರ್ ಡ್ರಾವಿಡ್, ರಿಕಿ ಪಾಂಟಿಂಗ್, ಇಂಥವರೆಲ್ಲ, ಬ್ರಯನ್ ಲಾರಾ ಎಲ್ಲ ನೋಡಿದ್ಮೇಲೆ ಇವನ್ಗೆ ಕೆಪಾಸಿಟಿ ಇರೋದು ಮ್ಯಾಚ್ ಮುಗಿಸೋದು, ಚೇಸ್ ಮಾಡೋದ್ರೊಳಗೆ. ಫಿನಿಶರ್ ಈಸ್ ಔಟ್ಸ್ಟ್ಯಾಂಡಿಂಗ್. ಅವ್ನು ಗೊತ್ತು ಯಾವ ಟೈಮ್ಗೆ ಹೆಂಗ್ ಆಡ್ಬೇಕು, ಹೇಗೆ ಬಿಲ್ಡ್ ಮಾಡ್ಬೇಕು ಪ್ರೆಷರ್ ಅಂದ್ಬಿಟ್ಟು. ಆ ಥರ ಅದು. ಸೊ ಒಂದು ಪ್ಲೇಯರು ಜಸ್ಟ್ ನಾಟ್ ಆಸ್ ಅ ಹ್ಯೂಮನ್ ಬೀಯಿಂಗ್, ಆಸ್ ಅ ಬ್ಯಾಟ್ಸ್ಮನ್. ಆಮೇಲೆ ಅವ್ರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ತಗೊಳ್ಳಿ, ಈ ಮೇ ನಾಟ್ ಬೋಲ್ ಬಟ್ ಫೀಲ್ಡಿಂಗು. ಈಗ ಬ್ಯಾಟಿಂಗ್ ಒಳಗೆ 50 ಹೊಡ್ತಿದ್ರೆ +20, ಯಾಕಂದ್ರೆ ಫೀಲ್ಡಿಂಗ್ 20 ರನ್ ತಡಿತಾರೆ, ಅಥವಾ ಒಂದು ರನ್ಔಟ್ ಮಾಡ್ತಾರೆ, ಒಂದು ಒಳ್ಳೆ ಪ್ಲೇಯರ್ ರನ್ಔಟ್ ಮಾಡ್ತಾರೆ, ಒಂದು ಔಟ್ಸ್ಟ್ಯಾಂಡಿಂಗ್ ಕ್ಯಾಚ್ ತೆಗಿತಾರೆ. ಸೊ ವಿರಾಟ್ ಕೊಹ್ಲಿ ವ್ಯಾಲ್ಯೂ ಈಸ್ ನಾಟ್ ಜಸ್ಟ್ ಕಮರ್ಷಿಯಲ್ ಎಂಡೋರ್ಸ್ಮೆಂಟ್ಸ್, ಇಟ್ ಇಸ್ ದಟ್ ರನ್ ಸ್ಕೋರ್ಡ್ ಅಂಡ್ ದ ರನ್ ಸೇವ್ಡ್. ಇನ್ ಕ್ರಿಕೆಟ್ ಒಳಗೆ ನೀವು ರನ್ ಸ್ಕೋರ್ ಮಾಡಿ ರನ್ ಸೇವ್ ಮಾಡಿದ್ರೆ ಯು ಹ್ಯಾವ್ ಟು ವಿನ್ 100%. ಸೊ ದಟ್ ಇಸ್ ದಿ ಕ್ವಾಲಿಟಿ ಆಫ್ ಅ ವಿರಾಟ್ ಕೊಹ್ಲಿ. ಇವತ್ತು ಅವ್ರ ಮೇಲೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ? ಇಂಥ ನಿರ್ಣಾಯಕ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಯಾವತ್ತೂ ಕೂಡ ಮಿಸ್ ಮಾಡಿರೋ ಉದಾಹರಣೆಗಳೇ ಇಲ್ಲ. ಹಂಗ ಒಂದೊಂದು ಪಂದ್ಯಗಳನ್ನು ನೋಡಿದಾಗ ತಾವಿವತ್ತು ವಿರಾಟ್ ಕೊಹ್ಲಿ ಅವರಿಂದ ಎಂತ ಪ್ರದರ್ಶನದ ನಿರೀಕ್ಷೆಯಲ್ಲಿದ್ದೀರಿ? ಅಲ್ಲ, ನಾನ್ ವಿರಾಟ್ ಕೊಹ್ಲಿನ ಟು ಪ್ಲೇಸ್ ನಾರ್ಮಲ್ ಗೇಮ್, ಏನು ಮಾಡ್ಬೇಕಾಗಿಲ್ಲ, ಹೆಂಗ್ ಆಡ್ತಿದ್ರು ಅಷ್ಟೇ ಮಾಡ್ಕೊಂಡು ಕನ್ಸಿಸ್ಟೆಂಟ್ ಆಗಿ ಆಡ್ತಿದ್ದಾರೆ ಅವ್ರು. ಅಷ್ಟ ಆಡ್ಕೊಂಡ್ ಬಂದ್ರೆ ಸಾಕು, ಬೇರೆ ಏನು ಬೇಡ ವಿರಾಟ್ ಮಾಡ್ಕೊಂಡು. ಅವ್ರಿಗೆ ಬೇರೆಯವ್ರ ಸಪೋರ್ಟ್, ಫಿಲ್ ಸಾಲ್ಟ್ ಇರ್ಲಿ, ರಜತ್ ಪಾಟಿದಾರ್ ಇರ್ಲಿ, ಜಿತೇಶ್ ಇರ್ಲಿ, ಈಗ ಮಯಾಂಕ್ ಅಗರ್ವಾಲ್, ಮಯಾಂಕ್ ಈಗ ಕರ್ಕೊಂಡ್ ಬಂದಿದ್ದಾರೆ, ಮಯಾಂಕ್, ಅವರೆಲ್ಲ ಸಪೋರ್ಟ್ ಮಾಡಿದ್ರೆ ದರ್ ಇಸ್ ನೋ ಪ್ರಾಬ್ಲಮ್. ಬಟ್ ನನಗೆ ಹೇಳೋದು, ನಾನ್ ವಿರಾಟ್ ನೋಡೋದು ಜಸ್ಟ್ ಪ್ಲೇ ಅ ನಾರ್ಮಲ್ ಗೇಮ್. ನೀವಿದ್ರೆ ಗೆಳಂಗೆ, ಬಿಕಾಸ್ ಯು ಆರ್ ದ ಫಲ್ಕ್ರಮ್. ಸರ್, ಸಹಜವಾಗಿ ಫೈನಲ್ ಅಂತ ಹೇಳಿ ಬಂದಾಗ ಒತ್ತಡಗಳು ಹೆಂಗಿರುತ್ತೆ ಸರ್? ನೀವು ಹೇಳ್ತಾ ಇದ್ರಿ ಸಹಜವಾಗಿ ಕೋಟ್ಯಾಂತರ ಅಭಿಮಾನಿಗಳು ಇವತ್ತು ಎದುರು ನೋಡ್ತಾ ಇದ್ದಾರೆ. 4ನೇ ಬಾರಿ ನಾವು ಫೈನಲಿಗೆ ಬಂದಿದ್ದೀವಿ, ಗೆಲ್ತೀವಿ, ಗೆಲುವಿಗೆ ಪೂರಕವಾಗಿದೆ ವಾತಾವರಣ. ನಾವು ಒಂದು ಬಾರಿ ಅಂದ್ರೆ ಕ್ವಾಲಿಫೈಯರ್ ಮ್ಯಾಚ್ ಅಲ್ಲಿ ಅವ್ರನ್ನ ಸೋಲ್ಸ್ಬಿಟ್ಟಿದ್ದೀವಿ, ಹಂಗಾಗಿ ಗೆಲುವಿಗೆ ತುಂಬಾ ಸನಿಹ ಇದೀವಿ ನಾವು. ಇಂಥ ಸಮಯದಲ್ಲಿ ಪ್ಲೇಯರ್ಗಳ ಮೇಲೆ ಎಷ್ಟು ಒತ್ತಡ ಇರುತ್ತೆ ಸರ್? ಒಂದು ನಾವು ಜ್ಞಾಪಕ ಇಟ್ಕೋಬೇಕು, ಈಗ 18 ವರ್ಷದೊಳಗೆ ನಾವು ಗೆದ್ದಿಲ್ಲ, RCBನೂ ಗೆದ್ದಿಲ್ಲ, ಪಂಜಾಬು ಗೆದ್ದಿಲ್ಲ. ಇಬ್ಬರಿಗೂ ಚೊಚ್ಚಲ, ಇಬ್ಬರಿಗೂ ಹಂಗರ್ ಇದೆ, ಗೆಲ್ಲಬೇಕು ಅಂದ್ಬಿಟ್ಟು ಜೋಶ್ ಇದೆ. ಬಟ್ ಅದೇ ತರ ನರ್ವ್ಸು ಇರುತ್ತೆ, ಬಟರ್ಫ್ಲೈಸ್ ಅಂತೀವಿ ಸ್ಟಮಕ್ ಒಳಗೆ.
ಯಾರೇ ಗ್ರೇಟೆಸ್ಟ್ ಪ್ಲೇಯರ್ ಇರಲಿ ಬಟರ್ಫ್ಲೈ ಇದ್ದೇ ಇರುತ್ತೆ. ಯಾಕಂದ್ರೆ ಕ್ರಿಕೆಟ್ ಇಸ್ ಒನ್ ಬಾಲ್ ಗೇಮ್. ಹೋಗಿ ಫಸ್ಟ್ ಬಾಲ್ ಔಟ್ ಆದ್ರೆ ಅಷ್ಟೇ ಮುಗೀತ್ ಕತೆ. ಅದೇ ಕತೆ. ಸೊ ಎಲ್ರಿಗೂ ಬಟರ್ಫ್ಲೈ ಬರುತ್ತೆ. ಯಾವನ ಹೋಗ್ಬಿಟ್ಟು ನಾನು ಇವತ್ತು ಹೊಡ್ಸ್ಬಿಡ್ತೀನಿ ಅಂತ ಯಾರು ಹೋಗಲ್ಲ. ಅವತ್ತಿನ ದಿವಸ ಬೌಲರ್ ಏನಾರು ಮಾಡಿದ್ರೆ ಅಷ್ಟೇ. ಸೊ ನಾ ಹೇಳೋದು ವಿರಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಪ್ಲೇ ಗೇಮ್ ಟು ಹೋಲ್ಡ್ ದ ಟೀಮ್. ಇದು ಹಬ್ಬ ಅಂತೀವಿ, ಫಲ್ಕ್ರಮ್ ಅಂತೀವಿ. ಅವರಿಂದನೇ ಈ ಟೀಮ್ ನಡ್ಕೊಂಡ್ ಬಂದಿರೋದು ಇಷ್ಟು ವರ್ಷ. ಅವ್ರೆಲ್ಲೋ ಲಾಸ್ಟ್ ಇಯರ್ ಹೋಗ್ಬಿಟ್ಟು ಇದ್ರು, ಬಟ್ ಎಂಡಾರ್ಸ್ಮೆಂಟ್ಸ್ ಇಂದ ಬೇರೆ ತರ ಆಗಿ ಇದ್ದಾರೆ ಅವರು. ವಿರಾಟ್ ಇಸ್ ವಿರಾಟ್. ವಿರಾಟ್ ಹೋಗಿದ್ಮೇಲೆ ವಾಟ್ ಇಸ್ RCB ಅನ್ನೋಗ ದ ಕ್ವಶನ್ ಮಾರ್ಕ್ ವಿಲ್ ಕಮ್. ಯಾಕಂದ್ರೆ ವಿರಾಟ್ ಇಸ್ ಆಲ್ರೆಡಿ ಆನ್ ದ ವೇ ಔಟ್. ಅವ್ರು ಆಲ್ರೆಡಿ ಪ್ಲಾನ್ ಮಾಡಿದ್ರೆ ಟೆಸ್ಟ್ ಕ್ರಿಕೆಟ್ ಆಚೆ ಬಂದಿದ್ದಾರೆ. ಈಗ T20 ಬಿಟ್ಟಿದ್ದಾರೆ. ನೆಕ್ಸ್ಟ್ ಈಗ ಒನ್ ಡೇ ಆಡ್ತೀನಿ ಅಂತ ಹೇಳಿದ್ದಾರೆ. ಅದು ಆಡ್ತಾರೋ ಡೌಟ್ ನನ್ಗೆ. ಯಾಕಂದ್ರೆ ಈಸ್ ಮೂವಿಂಗ್ ವಿತ್ ಅ ಫ್ಯಾಮಿಲಿ ಟು ಲಂಡನ್. ಆಡಿದ್ದಾರೆ, ಇಂಡಿಯಾಗೆ 100% ಕೊಟ್ಟಿದ್ದಾರೆ. ನಮಗೆಲ್ಲ ಬಹಳ ಖುಷಿ ಕೊಟ್ಟಿದ್ದಾರೆ. ಅವ್ರಿಗೂ ಟೈಮ್ ಕೊಡೋಣ, ರಿಲ್ಯಾಕ್ಸ್ ಮಾಡಕ್ ಲೈಫ್ ಒಳಗೆ, ಫ್ಯಾಮಿಲಿ ಜೊತೆ ಇರ್ಲಿ. ವಿರಾಟ್ ಇಸ್ ಆನ್ ದ ವೇ ಔಟ್. ಆಫ್ಟರ್ ವಿರಾಟ್ ವಾಟ್ ಇಸ್ RCB ಕ್ವಶನ್ ಮಾರ್ಕ್ ಕಮ್ಸ್. ದೆನ್ ವಿಲ್ ಹ್ಯಾವ್ ಟು ಸ್ಟಾರ್ಟ್ ಕ್ಯಾಲ್ಕುಲೇಟಿಂಗ್ ಯಾರಿದ್ದಾರೆ, ಹೂಸ್ ದ ರಿಪ್ಲೇಸ್ಮೆಂಟ್ ಫಾರ್. ಇದ್ದಾರೆ ಮಾತ್ರ ನನ್ಗಂತೂ ಈಗ ಯಾರು ಕಾಣ್ತಿಲ್ಲ. ವಿರಾಟ್ ತರ ಪ್ಲೇಯರ್ ಇಲ್ಲಿ ಇಲ್ಲ. ಅದೇ ತರ ನಾನು ಪಂಜಾಬ್ ಹೇಳ್ಬೇಕಂದ್ರೆ ಪಂಜಾಬ್ ಒಳಗೆ ಶ್ರೇಯಸ್ ತರ ಪ್ಲೇಯರ್ ಯಾರು ಇಲ್ಲ. ದೋ ದೇ ಹ್ಯಾವ್ ಯಂಗ್ಸ್ಟರ್ಸ್. ಈಗ ಮೇಡಮ್ ಹೇಳ್ತಿದ್ರು ಜಿತೇಶ್ ಶರ್ಮಾ ಕಾನ್ಫಿಡೆನ್ಸ್ ಲೆವೆಲ್ ನಾನು ಗೆತ್ಕೊಂಡ್ ಬರ್ತೀನಿ ಓದ್ತಾರೆ ಅಂತ ಪ್ಲೇಯರ್ಸ್ ಬರಬೇಕು ಅಂತ. ಈ ಶುಡ್ ಬಿ ದ ಕ್ವಾಲಿಟಿ ಆಫ್ ಲೀಡರ್. ನಾನ್ ನೋಡ್ತಿರೋದಂದ್ರೆ ಈ ಎಲ್ಲಾ ಕ್ರಿಕೆಟರ್ಸ್ ಟೈಮ್ ಒಳಗೂ ಒಂದು ಟೈಮ್ ಬರುತ್ತೆ. ಯು ಹ್ಯಾವ್ ಟು ಸ್ಟೆಪ್ ಅವೇ ಅಂತೇನು ಗ್ರೇಟ್ಸ್ ಒಳಗೆ ಎಲ್ಲರೂ ಹೋಗ್ಲೇಬೇಕು. ಇವ್ರಿಗೂ ಯಾರೋ ರಿಪ್ಲೇಸ್ಮೆಂಟ್ ಬರ್ತಾರೆ. ನಾವು ಸಚಿನ್ ಹೋಗಿದ್ಮೇಲೆ ಯಾರು ಅಂದ್ವಿ, ವಿರಾಟ್ ಬಂದ್ರು. ವಿರಾಟ್ ಹೋಗಿದ್ಮೇಲೆ ಈಗ ಯಾರೋ ಸೂರ್ಯವಂಶು ಎಂತದ ಧೋನಿ ಆದ್ಮೇಲೆ ಒಂದು. ಹೌದು, ಸೊ ಆತರ ಇದೆ. ಬಟ್ ಟು ರೀಪ್ಲೇಸ್ ದಟ್ ಪ್ಲೇಯರ್ ಇಸ್ ಆಲ್ವೇಸ್ ಡಿಫಿಕಲ್ಟ್. 100%. ಆ ಕೆಪಾಸಿಟಿ ಇದೆಯಲ್ಲ ಅವ್ರ ಬಗ್ಗೆ. ಇದು ನಮ್ಮ ಜೊತೆಲಿ ಜೋಸೆಫ್ ಕೂಡ ಇದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಸರ್, ನಾವು ಆ ಫ್ಯಾನ್ಸ್ ನೆಲ್ಲ ನೋಡ್ತಾ ಇದೀವಿ. ಈಗಂತೂ ಅವರ ಎದೆ ಬಡಿತ ಜಾಸ್ತಿ ಆಗಿರುತ್ತೆ, ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇರೋದ್ರಿಂದಾಗಿ. ಸರ್, ಈ ಸಂಘಟಿತ ಪ್ರದರ್ಶನದ ಬಗ್ಗೆ ನಾವು ಮಾತಾಡ್ತಿದ್ವಿ. ರಜತ್ ಪಾಟಿದಾರ್ ಅವರ ಒಂದು ಶಿಸ್ತುಬದ್ಧ ಒಂದು ಡಿಸಿಪ್ಲಿನ್ ಕೆಲವೊಂದಿಷ್ಟು ನಿರ್ಣಯಗಳಾಗಿರ್ಬೋದು, ಅಥವಾ ವಿರಾಟ್ ಕೊಹ್ಲಿ ಅವರ ಅನುಭವ ಆಗಿರ್ಬೋದು, ಇದೆಲ್ಲವೂ ಕೂಡ ಎಷ್ಟು ಪ್ಲಸ್ ಆಗಿತ್ತು ಸರ್ ಇಲ್ಲಿವರೆಗೂ? ಅಲ್ಲ, ಇಲ್ಲಿ ಏನಾಗತ್ತಂದ್ರೆ ನಾನು ನಿಜ ಹೇಳ್ಬೇಕಂದ್ರೆ ನಾನು ಫಸ್ಟ್ ಆಗಿ ಹೇಳೋದಂದ್ರೆ ರಜತ್ ಪಾಟಿದಾರ್ ಇಮ್ಮೆಚ್ಯೂರ್ ಕ್ಯಾಪ್ಟನ್ ಫಸ್ಟ್ ಈಗ ಬಂದಿರೋದು. ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅವ್ರು ವಿರಾಟ್ ಕೊಹ್ಲಿಗೆ ಕ್ಯಾಪ್ಟನ್ಸಿ ಕೊಡಕ್ ಟ್ರೈ ಮಾಡಿದ್ರು, ಅವ್ರು ಒಪ್ಕೊಳ್ಳಿಲ್ಲ. ಯಾಕಂದ್ರೆ ಈಸ್ ಡಿಸೈಡೆಡ್ ಇನಫ್ ಇಸ್ ಇನಫ್. ಓಕೆ, ಸೊ ಇವ್ರು ಯಾರು ಇಲ್ಲ ಅಂದ್ರೆ ರಜತ್ ಪಾಟಿದಾರ್ಗೆ ಕೊನೆಗೆ ಹೇಳಿದ್ರು ಎಲ್ಲಾರು ನೋ ಈಸ್ ಅ ಗುಡ್ ಕ್ಯಾಪ್ಟನ್ ಅಂದ್ಬಿಟ್ಟು. ನಾನು ಯಾವತ್ತೂ ಹೇಳಿದೆ ಈಸ್ ಇನ್ ಎಕ್ಸ್ಪೀರಿಯನ್ಸ್ಡ್. ಬಟ್ ಏನಾಗತ್ತಂದ್ರೆ ಅದೇ ತರ ನಾವು ಹೇಳ್ಬೇಕಂತ ತಿರ್ಗಾ ಕ್ಯಾಪ್ಟನ್ ಇಸ್ ಅಸ್ ಗುಡ್ ಅಸ್ ದ ಟೀಮ್. ಟೀಮ್ ಪರ್ಫಾರ್ಮ್ ಮಾಡಿದ್ರೆ ಕ್ಯಾಪ್ಟನ್ ಇಸ್ ಗುಡ್, ಟೀಮ್ ಪರ್ಫಾರ್ಮ್ ಮಾಡಿದ್ರೆ ಕೋಚ್ ಇಸ್ ಗುಡ್. ಈಗ ಸಚಿನ್ ತೆಂಡೂಲ್ಕರ್ ಅಂತ ಪ್ಲೇಯರ್ ನಿಮ್ಗೆ ಯಾರು ಸಿಕ್ಕಲ್ಲ, ಕುಂಬ್ಳೆ ತರ ಥಿಂಕರ್ ಯಾರು ಸಿಕ್ಕಲ್ಲ. ಅವ್ರಿದ್ರು ಸರಿಯಾಗಿ ಹಾಕ್ತಿರ್ಲಿಲ್ಲ ಆಸ್ ಕ್ಯಾಪ್ಟನ್ಸ್. 2009 ಅವರೇ ಕ್ಯಾಪ್ಟನ್ ಆಗಿದ್ರು ಹೇಳೋದು ಅವ್ರಿಗೆ ಹೆಂಗಂದ್ರೆ. ಸೊ ಹೇಗಂದ್ರೆ, ಸೊ ಯು ನೀಡ್ ಟು ಸಿ ದಟ್ ಯು ಹ್ಯಾವ್ ಅ ಗುಡ್ ಸೆಟ್ ಆಫ್ ಪ್ಲೇಯರ್ಸ್. ಯಾರೇ ಇಟ್ಕೊಂಡ್ಬಿಟ್ಟು ಪರ್ಫಾರ್ಮ್ ಮಾಡಿದ್ರೆ ಬೆಸ್ಟ್ ಕ್ಯಾಪ್ಟನ್ ಇರಲ್ಲ. ಸೊ ಆತರ ನೋಡಿದಾಗ ಪಾಟಿದಾರ್ ಎಸ್ ಅವ್ರಿಗೆ ಎಲ್ಲರೂ ಒಂದು ಧೈರ್ಯ ಕೊಟ್ಟು ನಿಲ್ಸಿದ್ದಾರೆ. ಅಂಡ್ ಈಸ್ ಡೂಯಿಂಗ್ ಇಟ್. ಹಿಂದ್ಗಡೆ ಆಗ್ತಾ ಇರೋದು ಮ್ಯಾನೇಜ್ಮೆಂಟ್ ಎಲ್ಲ ಫ್ರಮ್ ದಿ ಟೀಮ್ ಮ್ಯಾನೇಜ್ಮೆಂಟ್. ಯಾರೋ ನಮ್ಮ ಕೋಚು ಮತ್ತೆ ವಿರಾಟ್ ಇನ್ಪುಟ್ಸ್ ಈಸ್ ಬೀನ್ ಗೈಡೆಡ್. ಸೊ ವೆಲ್ ಡನ್, ಹ್ಯಾಟ್ಸ್ ಆಫ್ ಟು ಹಿಮ್. ಈ ಎಕ್ಸ್ಪೀರಿಯನ್ಸ್ ಇಂದ ಅವ್ರು ಬಹಳ ಮುಂದಕ್ಕೆ ಒಳ್ಳೆ ಕ್ಯಾಪ್ಟನ್ ಆಗ್ಬೋದು, ಮುಂದಕ್ಕೆ ಇನ್ನೂ ಟ್ರೋಫೀಸ್ ಗೆಲ್ಬಹುದು. ಬಟ್ ವೀರನೇ ಇಲ್ಲ. ಒಂದು ನಾವು ಜ್ಞಾಪಕ ಇಟ್ಕೋಬೇಕು, ನೀವು ಕಮ್ ಟು ದ ಕಮರ್ಷಿಯಲ್ಸ್. ವಿರಾಟ್ ಯಾಕೆ ಇವ್ರು ಬಿಡ್ತಿಲ್ಲ? RCB ಅವರು ಸ್ಟಾರ್ ಪ್ಲೇಯರ್ ಅಲ್ಲ, ಅವ್ರ ವ್ಯಾಲ್ಯೂ ಏನಿದೆ, ಕಮರ್ಷಿಯಲ್ ವ್ಯಾಲ್ಯೂ, ಎಂಡೋರ್ಸ್ಮೆಂಟ್ ವ್ಯಾಲ್ಯೂ ಏನಿದೆ. ವಿರಾಟ್ ಇದ್ರೆ ವಿರಾಟ್ ಎಂಡೋರ್ಸ್ಮೆಂಟ್ ಎಲ್ಲ ನಿಮ್ಗೆ ಬರುತ್ತೆ. RCBಗೆ 70 ಕೋಟಿ 80 ಕೋಟಿ ಬರುತ್ತೆ. ಇವ್ರು RCB ಬಿಡಲ್ಲ. ವಿರಾಟ್ ಯಾಕೆ RCB ಬಿಡ್ತಿಲ್ಲ? ಅವ್ರದ್ದು ಬೇರೆ ತರ ಇರುತ್ತೆ. ಅದು ಅವ್ರಿಗೆ ಕಮರ್ಷಿಯಲ್ಸ್ ಅದ್ ಬಿಡಿ. ನಾವ್ ಹೇಳ್ಬೇಕಂದ್ರೆ ವಿರಾಟ್ ಇಲ್ಲ ಅಂದ್ರೆ ಈ RCB ಇಲ್ಲ. ಟೀಮ್ಗೆ ಎಷ್ಟು ವರ್ತ್ ಅಂತ ಅನ್ಸುತ್ತೆ? ಅಬ್ಸಲ್ಯೂಟ್ಲಿ, ನಾಟ್ ಜಸ್ಟ್ ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ಕ್ರಿಕೆಟ್. ಅಲ್ಲಿ ಹೋಗಿ ಆ ಮ್ಯಾಚ್ ಮುಗಿಸ್ಕೊಂಡ್ ಬರ್ತಾರಲ್ಲ. ಅಂಡ್ ಈಗ ಎಲ್ಲರೂ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಹೇಳೋದು ಆಫ್ಟರ್ ಸಚಿನ್, ಆಫ್ಟರ್ ಡ್ರಾವಿಡ್, ರಿಕಿ ಪಾಂಟಿಂಗ್, ಇಂಥವರೆಲ್ಲ ಬ್ರಯನ್ ಲಾರೆಲ್ಲ ನೋಡಿದ್ಮೇಲೆ ಇವನ್ ಕೆಪಾಸಿಟಿ ಇರೋದು ಮ್ಯಾಚ್ ಮುಗಿಸೋದು, ಚೇಸ್ ಮಾಡೋದ್ರೊಳಗೆ. ಫಿನಿಷರ್ ಈಸ್ ಔಟ್ಸ್ಟ್ಯಾಂಡಿಂಗ್.
ಅವ್ನು ಗೊತ್ತು ಯಾವ ಟೈಮಿಗೆ ಹಿಂಗೆ ಆಡಬೇಕು, ಹೇಗೆ ಬಿಲ್ಡ್ ಮಾಡ್ಬೇಕು ಪ್ರೆಷರ್ ಅಂದ್ಬಿಟ್ಟು. ಸೊ ಆ ಥರ ಅದು. ಸೊ ಒಂದು ಪ್ಲೇಯರು ಜಸ್ಟ್ ನಾಟ್ ಆಸ್ ಅ ಹ್ಯೂಮನ್ ಬೀಯಿಂಗ್, ಆಸ್ ಅ ಬ್ಯಾಟ್ಸ್ಮನ್. ಆಮೇಲೆ ಅವ್ರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ತಗೊಳ್ಳಿ, ಈ ಮೇ ನಾಟ್ ಬೋಲ್ ಬಟ್ ಫೀಲ್ಡಿಂಗು. ಈಗ ಬ್ಯಾಟಿಂಗ್ ಒಳಗೆ 50 ಹೊಡ್ತಿದ್ರೆ +20, ಯಾಕಂದ್ರೆ ಫೀಲ್ಡಿಂಗ್ ಅಲ್ಲಿ 20 ರನ್ ತಡಿತಾರೆ, ಅಥವಾ ಒಂದು ರನ್ಔಟ್ ಮಾಡ್ತಾರೆ, ಒಂದು ಒಳ್ಳೆ ಪ್ಲೇಯರ್ ರನ್ಔಟ್ ಮಾಡ್ತಾರೆ, ಒಂದು ಔಟ್ಸ್ಟ್ಯಾಂಡಿಂಗ್ ಕ್ಯಾಚ್ ತೆಗಿತಾರೆ. ಸೊ ವಿರಾಟ್ ಕೊಹ್ಲಿ ವ್ಯಾಲ್ಯೂ is not just commercial endorsements. It is that run scored and the run saved. In cricket, only run score ಮಾಡಿ run save ಮಾಡಿದ್ರೆ you have to win. 100%. So that is the quality of a Virat Kohli. ಇವತ್ತು ಅವ್ರ ಮೇಲೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ? ಇಂಥ ನಿರ್ಣಾಯಕ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಯಾವತ್ತೂ ಕೂಡ ಮಿಸ್ ಮಾಡಿರೋ ಉದಾಹರಣೆಗಳೇ ಇಲ್ಲ. ಹಂಗ ಒಂದೊಂದು ಪಂದ್ಯಗಳನ್ನು ನೋಡಿದಾಗ ತಾವಿವತ್ತು ವಿರಾಟ್ ಕೊಹ್ಲಿ ಅವರಿಂದ ಎಂತ ಪ್ರದರ್ಶನದ ನಿರೀಕ್ಷೆಯಲ್ಲಿದ್ದೀರಿ? ಅಲ್ಲ, ನಾನ್ ವಿರಾಟ್ ಕೊಹ್ಲಿನ ಟು ಪ್ಲೇ ನಾರ್ಮಲ್ ಗೇಮ್, ಏನು ಮಾಡ್ಬೇಕೇ ಇಲ್ಲ, ಹೆಂಗ್ ಆಡ್ಸಿದ್ರು ಅಷ್ಟೇ ಮಾಡ್ಕೊಂಡು ಕನ್ಸಿಸ್ಟೆಂಟ್ ಆಗಿ ಆಡ್ತಿದ್ದಾರೆ ಅವರು. ಅಷ್ಟ ಆಡ್ಕೊಂಡ್ ಬಂದ್ರೆ ಸಾಕು, ಬೇರೆ ಏನು ಬೇಡ ವಿರಾಟ್ ಕೊಹ್ಲಿ. ಅವ್ರಿಗೆ ಬೇರೆಯವ್ರ ಸಪೋರ್ಟ್, ಫಿಲ್ ಸಾಲ್ಟ್ ಇರ್ಲಿ, ರಜತ್ ಪಟಿದಾರ್ ಇರ್ಲಿ, ಜಿತೇಶ್ ಇರ್ಲಿ, ಈಗ ಮಯಾಂಕ್ ಅಗರ್ವಾಲ್, ಮಯಾಂಕ್ ಈಗ ಕರ್ಕೊಂಡ್ ಬಂದಿದ್ದಾರೆ, ಮಯಾಂಕ್, ಅವರೆಲ್ಲ ಸಪೋರ್ಟ್ ಮಾಡಿದ್ರೆ ದರ್ ಇಸ್ ನೋ ಪ್ರಾಬ್ಲಮ್. ಬಟ್ ನನಗೆ ಹೇಳೋದು, ನಾನ್ ವಿರಾಟ್ನ ನೋಡೋದು, ಜಸ್ಟ್ ಪ್ಲೇ ಅ ನಾರ್ಮಲ್ ಗೇಮ್. ನೀವಿದ್ರೆ ಗೆಲ್ಲಂಗೆ, ಬಿಕಾಸ್ ಯು ಆರ್ ದ ಫಲ್ಕ್ರಮ್. ಸರ್, ಸಹಜವಾಗಿ ಫೈನಲ್ ಅಂತ ಹೇಳಿ ಬಂದಾಗ ಒತ್ತಡಗಳು ಹೆಂಗಿರುತ್ತೆ ಸರ್? ನೀವು ಹೇಳ್ತಾ ಇದ್ರಿ ಸಹಜವಾಗಿ ಕೋಟ್ಯಾಂತರ ಅಭಿಮಾನಿಗಳು ಇವತ್ತು ಎದುರು ನೋಡ್ತಾ ಇದ್ದಾರೆ. 4ನೇ ಬಾರಿ ನಾವು ಫೈನಲಿಗೆ ಬಂದಿದ್ದೀವಿ, ಗೆಲ್ತೀವಿ, ಗೆಲುವಿಗೆ ಪೂರಕವಾಗಿದೆ ವಾತಾವರಣ. ನಾವು ಒಂದು ಬಾರಿ ಅಂದ್ರೆ ಕ್ವಾಲಿಫೈಯರ್ ಮ್ಯಾಚ್ ಅಲ್ಲಿ ಅವ್ರನ್ನ ಸೋಲ್ಸ್ಬಿಟ್ಟಿದ್ದೀವಿ, ಹಂಗಾಗಿ ಗೆಲುವಿಗೆ ತುಂಬಾ ಸನಿಹ ಇದೀವಿ ನಾವು. ಇಂಥ ಸಮಯದಲ್ಲಿ ಪ್ಲೇಯರ್ಗಳ ಮೇಲೆ ಎಷ್ಟು ಒತ್ತಡ ಇರುತ್ತೆ ಸರ್? ಒಂದು ನಾವು ಜ್ಞಾಪಕ ಇಟ್ಕೋಬೇಕು, ಈಗ 18 ವರ್ಷದೊಳಗೆ ನಾವು ಗೆದ್ದಿಲ್ಲ, RCBನೂ ಗೆದ್ದಿಲ್ಲ, ಪಂಜಾಬು ಗೆದ್ದಿಲ್ಲ. ಇಬ್ಬರಿಗೂ ಚೊಚ್ಚಲ, ಇಬ್ಬರಿಗೂ ಹಂಗರ್ ಇದೆ, ಗೆಲ್ಲಬೇಕು ಅಂದ್ಬಿಟ್ಟು ಜೋಶ್ ಇದೆ. ಬಟ್ ಅದೇ ತರ ನರ್ವ್ಸ್ ಇರುತ್ತೆ, ಬಟರ್ಫ್ಲೈಸ್ ಅಂತೀವಿ ಸ್ಟಮಕ್ ಒಳಗೆ. ಯಾರೇ ಗ್ರೇಟೆಸ್ಟ್ ಪ್ಲೇಯರ್ ಇರಲಿ, ಬಟರ್ಫ್ಲೈ ಇದ್ದೇ ಇರುತ್ತೆ. ಯಾಕಂದ್ರೆ ಕ್ರಿಕೆಟ್ ಇಸ್ ಒನ್ ಬಾಲ್ ಗೇಮ್. ಹೋಗಿ ಫಸ್ಟ್ ಬಾಲ್ ಔಟ್ ಆದ್ರೆ ಅಷ್ಟೇ ಮುಗೀತ್ ಕತೆ, ಅದೇ ಕತೆ. ಸೊ ಎಲ್ರಿಗೂ ಬಟರ್ಫ್ಲೈ ಬರುತ್ತೆ. ಯಾವನು ಹೋಗ್ಬಿಟ್ಟು ನಾನು ಇವತ್ತು ಹೊಡ್ಸ್ಬಿಡ್ತೀನಿ ಅಂತ ಯಾರು ಹೋಗಲ್ಲ. ಅವತ್ತಿನ ದಿವಸ ಬೌಲರ್ ಏನಾರು ಮಾಡಿದ್ರೆ ಅಷ್ಟೇ. ಸೊ ನಾ ಹೇಳೋದು, ವಿರಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಪ್ಲೇ ಗೇಮ್, ಟು ಹೋಲ್ಡ್ ದ ಟೀಮ್. ಇದು ಹಬ್ಬ ಅಂತೀವಿ, ಫಲ್ಕ್ರಮ್ ಅಂತೀವಿ, ಅವರಿಂದನೇ ಈ ಟೀಮ್ ನಡ್ಕೊಂಡ್ ಬಂದಿರೋದು ಇಷ್ಟು ವರ್ಷ. ಅವ್ರೆಲ್ಲೋ ಲಾಸ್ಟ್ ಇಯರ್ ಹೋಗ್ಬಿಟ್ಟು ಇದ್ರು, ಬಟ್ ಎಂಡಾರ್ಸ್ಮೆಂಟ್ಸ್ ಇಂದ ಬೇರೆ ತರ ಆಗಿ ಇದ್ದಾರೆ ಅವರು. ವಿರಾಟ್ ಇಸ್ ವಿರಾಟ್. ವಿರಾಟ್ ಹೋಗಿದ್ಮೇಲೆ ವಾಟ್ ಇಸ್ RCB ಅಂದಾಗ ದ ಕ್ವಶನ್ ಮಾರ್ಕ್ ವಿಲ್ ಕಮ್. ಯಾಕಂದ್ರೆ ವಿರಾಟ್ ಇಸ್ ಆಲ್ರೆಡಿ ಆನ್ ದ ವೇ ಔಟ್. ಅವ್ರು ಆಲ್ರೆಡಿ ಪ್ಲಾನ್ ಮಾಡಿದ್ರೆ ಟೆಸ್ಟ್ ಕ್ರಿಕೆಟ್ ಆಚೆ ಬಂದಿದ್ದಾರೆ, ಈಗ T20 ಬಿಟ್ಟಿದ್ದಾರೆ, ನೆಕ್ಸ್ಟ್ ಈಗ ಒನ್ ಡೇ ಆಡ್ತೀನಿ ಅಂತ ಹೇಳಿದ್ದಾರೆ. ಅದು ಆಡ್ತಾರೋ ಇಲ್ಲೋ ಡೌಟ್ ನನ್ಗೆ, ಯಾಕಂದ್ರೆ ಈಸ್ ಮೂವಿಂಗ್ ವಿತ್ ಅ ಫ್ಯಾಮಿಲಿ ಟು ಲಂಡನ್. ಆಡಿದ್ದಾರೆ, ಇಂಡಿಯಾಗೆ 100% ಕೊಟ್ಟಿದ್ದಾರೆ, ನಮಗೆಲ್ಲ ಬಹಳ ಖುಷಿ ಕೊಟ್ಟಿದ್ದಾರೆ. ಅವ್ರಿಗೂ ಟೈಮ್ ಕೊಡೋಣ, ರಿಲ್ಯಾಕ್ಸ್ ಮಾಡಕ್ ಲೈಫ್ ಒಳಗೆ, ಫ್ಯಾಮಿಲಿ ಜೊತೆ ಇರ್ಲಿ. ವಿರಾಟ್ ಇಸ್ ಆನ್ ದ ವೇ ಔಟ್. ಆಫ್ಟರ್ ವಿರಾಟ್ ವಾಟ್ ಇಸ್ RCB ಕ್ವಶನ್ ಮಾರ್ಕ್ ಕಮ್ಸ್, ದೆನ್ ವಿಲ್ ಹ್ಯಾವ್ ಟು ಸ್ಟಾರ್ಟ್ ಕ್ಯಾಲ್ಕುಲೇಟಿಂಗ್ ಯಾರಿದ್ದಾರೆ, ಹೂಸ್ ದ ರಿಪ್ಲೇಸ್ಮೆಂಟ್ ಫಾರ್. ಇದ್ದಾರೆ ಮಾತ್ರ ನನ್ಗಂತೂ ಈಗ ಯಾರು ಕಾಣ್ತಿಲ್ಲ, ವಿರಾಟ್ ತರ ಪ್ಲೇಯರ್ ಇಲ್ಲಿಲ್ಲ. ಅದೇ ತರ ನಾನು ಪಂಜಾಬ್ ಹೇಳ್ಬೇಕಂದ್ರೆ, ಪಂಜಾಬ್ ಒಳಗೆ ಶ್ರೇಯಸ್ ತರ ಪ್ಲೇಯರ್ ಯಾರು ಇಲ್ಲ. ದೋ ದೇ ಹ್ಯಾವ್ ಯಂಗ್ಸ್ಟರ್ಸ್. ಈಗ ಮೇಡಮ್ ಹೇಳ್ತಿದ್ರು ಜಿತೇಶ್ ಶರ್ಮಾ, ಕಾನ್ಫಿಡೆನ್ಸ್ ಲೆವೆಲ್, ನಾನು ಗೆತ್ಕೊಂಡ್ ಬರ್ತೀನಿ ಓದ್ತಾರೆ, ಅಂತ ಪ್ಲೇಯರ್ಸ್ ಬರ್ಬೇಕು ಅಂತ. ಈ ಶುಡ್ ಬಿ ದ ಕ್ವಾಲಿಟಿ ಆಫ್ ಲೀಡರ್ ಅಂದ್ಬಿಟ್ಟು. ನಾನ್ ನೋಡ್ತಿರೋದಂದ್ರೆ, ಈ ಎಲ್ಲಾ ಕ್ರಿಕೆಟರ್ಸ್ ಟೈಮ್ ಒಳಗೂ ಒಂದು ಟೈಮ್ ಬರುತ್ತೆ, ಯು ಹ್ಯಾವ್ ಟು ಸ್ಟೆಪ್ ಅವೇ. ಅಂತಿನ ಗ್ರೇಟ್ಸ್ ಒಳಗೆ ಎಲ್ಲರೂ ಹೋಗ್ಲೇಬೇಕು. ಇವ್ರಿಗೂ ಯಾರೋ ರಿಪ್ಲೇಸ್ಮೆಂಟ್ ಬರ್ತಾರೆ. ನಾವು ಸಚಿನ್ ಹೋಗಿದ್ಮೇಲೆ ಯಾರು ಅಂದ್ವಿ, ವಿರಾಟ್ ಬಂದ್ರು. ವಿರಾಟ್ ಹೋಗಿದ್ಮೇಲೆ ಈಗ ಯಾರೋ ಸೂರ್ಯವಂಶು, ಎಂತದ ಧೋನಿ ಆದ್ಮೇಲೆ ಒಂದು. ಹೌದು, ಸೊ ಆತರ ಇದೆ. ಬಟ್ ಟು ರೀಪ್ಲೇಸ್ ದಟ್ ಪ್ಲೇಯರ್ ಇಸ್ ಆಲ್ವೇಸ್ ಡಿಫಿಕಲ್ಟ್. 100% ಆ ಕೆಪಾಸಿಟಿ,